ನಮೋ ಬುದ್ಧಾಯ. ಜೈ ಭೀಮ್ ಬಂಧುಗಳೇ, ಇಂದು ಮುಂಜಾನೆ 5:50 ಸುಮಾರಿಗೆ ಇಲ್ಲಿ ಗೌತಮ ಬುದ್ಧರ ಪ್ರತಿಮೆಯ ಬಳಿ ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡೋಕ್ಕೆ ಆಗಮಿಸಿ ಇದುವರೆಗೆ ಸುದೀರ್ಘವಾಗಿ ಸುಮಾರು 2.25 ಗಂಟೆಗಳ ಕಾಲ ಆ ಸ್ವಚ್ಛತೆಯನ್ನು ಮಾಡಿ ಕ್ಲೀನ್ ಆಯಿತು. ಎಲ್ಲ ಧ್ಯಾನ ಮುಗಿಸಿವಾಗ ಒಂದು 5 ನಿಮಿಷ ತಮ್ಮ ಜೊತೆಯಲ್ಲಿ ಲೈವಲ್ಲಿ ಬಂದು ಮಾತಾಡಬೇಕು ಅಂತ ಬಂದಿದ್ದೇನೆ. ನಿನ್ನೆ ದಿನ ಇಡೀ ನಮ್ಮ ಭಾರತ ದೇಶ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಆಗಿದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಬಂಧುಗಳೇ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಭೂಮಿ ಮೇಲೆ ಬಂದಿರೋದು ನಾವು ಒಂದಷ್ಟು ಕೆಲಸ ಮಾಡಬೇಕು, ಒಂದಷ್ಟು ಕೆಲಸ ಮಾಡಿ ನಿರ್ಗಮಿಸೋಕ್ಕೋಸ್ಕರ ಈ ಭೂಮಿಗೆ ನಾವು ಬಂದಿದ್ದೀವಿ. ಆ ಕೆಲಸ ಅಂತ ಹೇಳಿದ್ರೆ ಕೆಲವರೆಲ್ಲ ಈ ಭೂಮಿ ಮೇಲೆ ಬಂದಿರೋದು ಒಂದಷ್ಟು ಕೆಟ್ಟ ಕೆಲಸ ಮಾಡಿ ನಿರ್ಗಮಿಸೋಕ್ಕೆ, ಇನ್ನೊಂದಷ್ಟು ಜನ ಒಳ್ಳೆ ಕೆಲಸ ಮಾಡಿ ನಿರ್ಗಮಿಸೋಕ್ಕೆ, ಮತ್ತೊಂದಷ್ಟು ಜನ ಏನೂ ಮಾಡಲ್ಲ, ಕೆಟ್ಟ ಕೆಲಸನೂ ಮಾಡಲ್ಲ, ಒಳ್ಳೆ ಕೆಲಸನೂ ಮಾಡಲ್ಲ, ಬರ್ತಾರೆ, ಊಟ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಮಾಡಿಬಿಟ್ಟು ನಿರ್ಗಮಿಸ್ತಾರೆ ಅಂತ. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ ರೀತಿ ನಮ್ಮೆಲ್ರಿಗೂ ಕೂಡ ಡೇಟ್ ಆಫ್ ಬರ್ತ್ ಗೊತ್ತಿದೆ, ಕೆಲವ್ರಿಗೆ ಅದನ್ನು ಗೊತ್ತಿಲ್ಲ. ಬಹುತೇಕ ಜನರಿಗೆ ಕಳೆದ 20-30 ವರ್ಷದ ಹಿಂದ್ಗಡೆ ಹುಟ್ಟಿದವ್ರಿಗೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಗೊತ್ತಿದೆ. ಅದಕ್ಕಿಂತ ಹಿಂದೆ ಹುಟ್ಟಿದವ್ರಿಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಆದರೆ ಡೇಟ್ ಆಫ್ ಡೆತ್ ಅಂತೂ ಯಾರಿಗೂ ಗೊತ್ತಿಲ್ಲ. ಯಾವತ್ತು ಯಾವ ಸಮಯದಲ್ಲಿ ಯಾವಾಗ ಯಾವ ಕ್ಷಣದಲ್ಲಿ ನಮಗೆ ಸಾವು ಬರುತ್ತೆ ಅಂತ ನಮಗೆ ಗೊತ್ತಿರೋ. ಅದೇನಾದರೂ ಗೊತ್ತಿದ್ದರೆ ಮನುಷ್ಯ ತುಂಬ ಇನ್ನೂ ಅದು ಗೊತ್ತಿಲ್ಲದೆ ಇಷ್ಟೊಂದಿದ್ದಾನೆ. ದುರಾಸೆ ಇದೆ, ಕೋಪ, ಅಸೂಯೆ, ದ್ವೇಷ ಎಲ್ಲವೂ ಇದೆ. ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲದೆ ಇರುವಾಗಲೇ ಇಷ್ಟೊಂದಿದೆ. ಇನ್ನು ಯಾವಾಗ ಬರುತ್ತೆ ಅಂತ ಗೊತ್ತಿದ್ದರೆ ಅವ್ರಿಗೆ ಅವನ ದುರಾಸೆಗೆ, ಅವನ ಕೋಪಕ್ಕೆ, ದ್ವೇಷಕ್ಕೆ, ಅಸೂಯೆಗೆ ಎಡೆನೇ ಇರಲಿಲ್ಲ, ಹಾಗೆ ಕೊನೆಯೇ ಇರಲಿಲ್ಲ, ಅಷ್ಟೊಂದಾಗೋದು. ಬಂಧುಗಳೇ, ಇವತ್ತು ನಾವು ತುಂಬ ಅತ್ಯಂತ ತಂತ್ರಜ್ಞಾನ ವೈಜ್ಞಾನಿಕವಾಗಿ ಮುಂದುವರ್ತಕ್ಕಂತಹ ಪ್ರಪಂಚದಲ್ಲಿ, ಅಂದರೆ ದೇಶದಲ್ಲಿ ಬದುಕ್ತಾ ಇದ್ದೀವಿ ನಾವು. ಎಲ್ಲವೂ ಕೂಡ ನಮ್ಮ ಅಂಗೈಯಲ್ಲೇ ಇದೆ. ಏನೆಲ್ಲ ಬೇಕು ಅದೆಲ್ಲವೂ ನಮಗೆ ಇವಾಗೆಲ್ಲ ಸಿಗುತ್ತೆ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಒಂದನ್ನೇ ಮರ್ತುಬಿಟ್ಟಿದ್ದೀವಿ, ಒಂದನ್ನು ನಾವು ಪ್ರಾಕ್ಟೀಸ್ ಮಾಡೋದನ್ನ ಮರ್ತುಬಿಟ್ಟಿದ್ದೀವಿ. ಅದೇನು ಅಂತ ಹೇಳಿದ್ರೆ, ಮನುಷ್ಯರನ್ನು ಮನುಷ್ಯರಾಗಿ ನೋಡಬೇಕು, ಪ್ರೀತಿಸಬೇಕು, ಗೌರವಿಸಬೇಕು, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಹೆಚ್ಚಾದಂತೆ ವೈಜ್ಞಾನಿಕತೆ ತಂತ್ರಜ್ಞಾನಗಳು ಹೆಚ್ಚಾದಂತೆ ಮರಿತಾ ಇದ್ದೀವಿ. ಮಾನವೀಯತೆಯೇ ಇಲ್ಲ. ಮನುಷ್ಯ ಮತ್ತು ನಾಯಿ ಇವೆರಡೂ ಕೂಡ ಬಹುತೇಕ ಸಾಮ್ಯತೆ ಹೊಂದಿರತಕ್ಕಂಥ ಗುಣವನ್ನು ಹೊಂದಿರ್ತವೆ. ಬಹುತೇಕ ಸಾಮ್ಯತೆ ಇದೆ ಮನುಷ್ಯ ಮತ್ತು ನಾಯಿಗೂ. ಒಂದು ನಾಯಿ ಮತ್ತೊಂದು ನಾಯಿಯನ್ನು ಕಂಡಾಗ ಬೊಗಳೋದು, ಕಚ್ಚೋದು, ಅಟ್ಯಾಕ್ ಮಾಡೋದು ಹೇಗೆ ಮಾಡುತ್ತೋ ಹಂಗೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಕಂಡಾಗ ಅವನು ಹಂಗೆ ನಾಯಿ ಥರನೇ ಕೆಲವು ಬಿಹೇವಿಯರ್ನ ಮಾಡ್ತಾನೆ. ಎಲ್ಲ ನಾಯಿಗಳಿಗೂ ಕಚ್ಚೋದಿಲ್ಲ, ಎಲ್ಲ ಮನುಷ್ಯರನ್ನು ಕಚ್ಚೋದಿಲ್ಲ. ಆ ಕಚ್ಚದೇ ಇರಬೇಕಾದ್ರೆ ಒಂದಷ್ಟು ನಾಯಿಗಾಗಲಿ ಮನುಷ್ಯನಿಗಾಗಲಿ ತರಬೇತಿ ಇರುತ್ತೆ. ತರಬೇತಿ ಅಂದರೆ ಅವನು ಯಾವ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಅವನು ಬೆಳೆದಂಥ ರೀತಿ ಯಾವುದು, ಪರಿಸರ ಹೇಗಿತ್ತು, ಅವನಿಗೆ ತರಬೇತಿ ಕೊಟ್ಟಂಥ ಜನ ಯಾರು, ಅವನಿಗೆ ತಂದೆ ತಾಯಿಗಳು, ಹಿರಿಯರಾದವರು, ಅವ್ರ ಮನೆಯಲ್ಲಿರೋರು, ಅವನ ಕುಟುಂಬಸ್ಥರು, ಅವನ ಬಂಧುಗಳೆಲ್ಲ ಅವನಿಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೋ ಹಂಗೆ ಬೆಳೀತಾರೆ. 2500 ವರ್ಷಗಳಿಂದನೂ ಕೂಡ ಭಾರತ ತುಂಬ ಬುದ್ಧನನ್ನು ಪಡೆದಂಥ ನಾಡು. ಹಾಗಾಗಿ ಅಲ್ಲಿಂದನೂ ಕೂಡ ಮಾನವೀಯತೆ, ಕರುಣೆ, ಮೈತ್ರಿ, ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲವನ್ನು ಕೂಡ ಒಂದಷ್ಟು ಪರಂಪರೆಯಿಂದ ಜನರು ತಮ್ಮಲ್ಲಿ ಹೊತ್ಕೊಂಡು ಬಂದಿದ್ದಾರೆ. ಇನ್ನೊಂದಷ್ಟು ಜನರು ತಮ್ಮ ಮೈಂಡ್ ಒಳಗಡೆ ಅಸ್ಪೃಶ್ಯತೆ, ಜಾತೀಯತೆ, ಜಾತಿ ಭೇದ, ಲಿಂಗಭೇದ ಇದನ್ನು ಪರಂಪರಾಗತವಾಗಿ ಹೊತ್ಕೊಂಡು ಬಂದಿದ್ದಾರೆ. ಎರಡೂ ಇದೆ ಇಲ್ಲಿ, ಒಂದೇ ಕಾಯಿನ 2 ಮುಖಗಳು. ಒಂದಷ್ಟು ಮಾನವೀಯತೆ, ಕರುಣೆ, ಮೈತ್ರಿ, ಪ್ರೀತಿ ಇವನ್ನೆಲ್ಲ ಹೊತ್ಕೊಂಡು ಬಂದಿರತಕ್ಕಂಥ ಒಂದು ವರ್ಗ ಇದ್ದರೆ, ಇನ್ನೊಂದು ವರ್ಗದ ಜನ ಅಸ್ಪೃಶ್ಯತೆ, ಜಾತೀಯತೆ, ಭೇದ, ನಾನೆಚ್ಚು ಅಂತ ಮನುಷ್ಯರ ಥರ ಪ್ರೀತಿ ಗೌರವಿಸದಂತಹ ಕೆಲವು ಸಂಪ್ರದಾಯಗಳನ್ನ ಹೊತ್ಕೊಂಡು ಬಂದೈತೆ. ನನ್ನ ಧರ್ಮ
ಶ್ರೇಷ್ಠವಾದ ಧರ್ಮ ಅಂತ ಅನ್ನಿಸ್ಕೋಬೇಕಾದ್ರೆ ಏನು ಮಾಡಬೇಕು ನಾವು? ನನ್ನ ಧರ್ಮ ನನಗೆ ಗೊತ್ತೋ ಗೊತ್ತಿಲ್ವೋ, ನಾನು ಒಂದು ಧರ್ಮದ ಅನುಸರಿಸ್ತಾ ಇದ್ದೀನಿ. ಒಂದು ಧರ್ಮವನ್ನು ನನ್ನ ಪೂರ್ವಿಕರೆಲ್ಲ ಅನುಸರಿಸ್ತಾಯಿದ್ರು, ನಾನು ಅದನ್ನು ಅನುಸರಿಸ್ತಾ ಇದ್ದೀನಿ. ನನ್ನ ಧರ್ಮ ಶ್ರೇಷ್ಠವಾದ ಧರ್ಮ ಅಂತ ಅನ್ನಿಸ್ಬೇಕಾದ್ರೆ ನಾನು ಏನು ಮಾಡಬೇಕು? ಬೇರೆ ಇತರೆ ಧರ್ಮಗಳನ್ನು ಬೈದರೆ ನನ್ನ ಧರ್ಮ ಶ್ರೇಷ್ಠವಾದ ಧರ್ಮ ಆಗಲ್ಲ. ಅದು ಇತರ ಧರ್ಮಗಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ನಾನು ಹೇಳಿದ್ರೆ ನನ್ನ ಧರ್ಮ ಶ್ರೇಷ್ಠವಾದ ಧರ್ಮ ಆಗಲ್ಲ. ಇತರೆ ಧರ್ಮದಲ್ಲಿರ್ತಕ್ಕಂಥ ಕಂದಾಚಾರ, ಮೂಢನಂಬಿಕೆ, ಅನಾಚಾರಗಳು, ಬೇರೆ ಬೇರೆ ಏನೇನಿದೆಯೋ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನನ್ನ ಧರ್ಮ ಶ್ರೇಷ್ಠವಾದ ಧರ್ಮ ಆಗಲ್ಲ. ನಾವು ಕೆಟ್ಟದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿದಾಗುತ್ತೆ ಅಷ್ಟೇ. ಕೆಟ್ಟದನ್ನು ಹೆಚ್ಚು ಪ್ರಚಾರ ಮಾಡಿದಾಗುತ್ತೆ, ಅದು ಪಬ್ಲಿಸಿಟಿ ಆಗ್ತಿರ್ತಾರೆ. ಅಲ್ಲಿ ದ್ವೇಷದಿಂದ ದ್ವೇಷವನ್ನು ಗೆಲ್ಲೋಕ್ಕಾಗಲ್ಲ, ಕತ್ತಲೆಯನ್ನು ಹೋಗ್ಲಾಡ್ಸೋಕ್ಕಾಗಲ್ಲ ಅಂತ ಭಗವಾನ್ ಬುದ್ಧರು ಹೇಳ್ಬಿಟ್ಟಿದ್ರು. ಹಾಗಾದರೆ ಏನು ಮಾಡಬೇಕು? ನನ್ನ ಧರ್ಮ ಇತರ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮ ಅಂತ ಅನ್ನಿಸ್ಕೋಬೇಕಾದ್ರೆ ನಾನೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ನನ್ನ ಧರ್ಮಕ್ಕೆ ನಾನು ಏನು ಗೌರವ ಕೊಡ್ತಾ ಇದ್ದೀನೋ, ಏನು ಪ್ರೀತಿಸ್ತಾ ಇದ್ದೀನೋ, ಅದೆಲ್ಲಕ್ಕಿಂತಲೂ ಹೆಚ್ಚಿನ ಗೌರವವನ್ನು, ಹೆಚ್ಚಿನ ಪ್ರೀತಿಯನ್ನು ಇತರೆ ಧರ್ಮಗಳಿಗೆ ಕೊಡಬೇಕು. ಇತರೆ ಧರ್ಮಗಳನ್ನು ನನ್ನ ಧರ್ಮಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಬೇಕು, ಹೆಚ್ಚಾಗಿ ಗೌರವಿಸಬೇಕು. ಆವಾಗ ಮಾತ್ರ ನನ್ನ ಧರ್ಮ ಶ್ರೇಷ್ಠವಾದ ಧರ್ಮ ಅಂತ ನಾನು ಸೊಸೈಟಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಕೊಟ್ಟ ಕಾರಣದಿಂದಾಗಿಯೇ ಭಾರತದಲ್ಲಿ ಹುಟ್ಟಿದಂತಹ ಬೌದ್ಧ ಧರ್ಮ, 2500 ವರ್ಷಗಳ ಹಿಂದೆ ಹುಟ್ಟಿದಂಥ ಬೌದ್ಧ ಧರ್ಮ ಇವತ್ತು ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ರಾರಾಜಿಸ್ತಾ ಇದೆ, ಗೌರವಿಸ್ತಾ ಇದೆ. ಜಗದ ಬೆಳಕು ಬುದ್ಧನನ್ನು ಇಡೀ ಜಗತ್ತಿನ ಎಲ್ಲ ಜನರು ತಬ್ಕೊಳ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ. ಆದರೆ ದುರಂತ, ಬುದ್ಧ ಹುಟ್ಟಿದ ನಾಡಿನಲ್ಲಿ ಇನ್ನೂ ಸಹ ಮನುಷ್ಯರ ಥರ ನೋಡೋದನ್ನು ಕಲಿಯೋಕ್ಕೆ ತರಬೇತಿ ಕೊಡದೇ ಇರೋದ್ರಿಂದ ಬೌದ್ಧ ಧರ್ಮವನ್ನು ಇಲ್ಲಿ ಭಾರತೀಯರು, ಸಮಸ್ತ ಭಾರತೀಯರು 146 ಕೋಟಿ ಜನ ಭಾರತೀಯರು ಒಪ್ಪಿಕೊಳ್ಳೋಕ್ಕೆ ತಬ್ಬಿಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಸತ್ಯವನ್ನು ಒಪ್ಕೊಳ್ಳೋಕ್ಕೆ ಆಗಲ್ಲ. ಸತ್ಯವನ್ನು ಒಪ್ಕೊಳ್ಳೋಕ್ಕೆ ಮನಸ್ಸನ್ನು ತರಬೇತಿಗೊಳಿಸಬೇಕು. ಸುಳ್ಳನ್ನು ಒಪ್ಕೊಳ್ಳೋಕ್ಕೆ ಮನಸ್ಸನ್ನೇನು ತರಬೇತಿಗೊಳಿಸೋಗಿಲ್ಲ. ಕಳೆ ಮತ್ತು ಬೆಳೆ ಬೆಳಿಬೇಕಾದ್ರೆ ಮಾತ್ರ ಭೂಮಿಯನ್ನು ನಾವು ಹದಗೊಳಿಸಬೇಕು. ಭೂಮಿಗೆ ರಸವತ್ತಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಹಾಕ್ಬೇಕು ನಾವು. ಆವಾಗ ಮಾತ್ರ ಒಳ್ಳೆಯ ಉತ್ತಮವಾದ ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಕಳೆ ನಾವು ಏನು ಆಗ್ತಾ ಇರಲಿ, ಕಳೆ ಬೆಳೀತಾನೇ ಇರುತ್ತೆ. ಅದು ಭೂಮಿಯಾಗಿರ್ಬೋದು, ನಮ್ಮ ಮನೋಭೂಮಿಯಾಗಿರ್ಬೋದು. ಭೂಮಿಯಲ್ಲಿ ತರಬೇತಿಯನ್ನು ಕೊಟ್ಟರೆ, ಉತ್ತಮವಾದ ತರಬೇತಿಯನ್ನು ಕೊಟ್ಟರೆ, ಸಂಸ್ಕಾರವನ್ನು ಕೊಟ್ಟರೆ ಅದು ಉತ್ತಮವಾದ ಫಸಲನ್ನು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಆ ಮನೋಭೂಮಿಯಲ್ಲಿ ಬರೀ ಕಸ, ಕಡ್ಡಿ, ಗಲೀಜು ಏನೇನಿದೆ ತುಂಬ್ಕೊಳ್ತೀವೋ ಅವೆಲ್ಲ ಅವಕ್ಕೇನು ತರಬೇತಿ ಕೊಡೋಗಿಲ್ಲ, ಅವು ಹಂಗೆ ಬರ್ತಿರ್ತವೆ. ಅವ್ರಿಗೆ ಯಾವ ಥರ ಕ್ಯಾರೆಕ್ಟರ್ ಇದ್ದೋ ಆ ಥರ ಕ್ಯಾರೆಕ್ಟರ್ ಅವ್ರನ್ನ ಫ್ರೆಂಡ್ ಮಾಡ್ಕೊಬಿಡ್ತಾರೆ. ಒಂದು ಕೋತಿ ಮತ್ತೊಂದು ಕೋತಿ ಥರ ಬುದ್ಧಿ ಇರೋದನ್ನು ಫ್ರೆಂಡ್ ಮಾಡ್ಕೊಬಿಡ್ತಾರೆ. ಹಾಗಾಗಿ ಮನುಷ್ಯ ಎಷ್ಟು ವರ್ಷಗಳು ನಾನು ಬದುಕ್ತೆ ಅನ್ನೋಕ್ಕಿಂತ ನಾನು ಬದುಕಿದಂಥ ವರ್ಷಗಳಲ್ಲಿ ಎಷ್ಟು ವರ್ಷ ಸಮಾಜಕ್ಕೆ ನಾನು ಎಷ್ಟು ಉಪಯೋಗ ಆದಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇವತ್ತು ಬಂದು ಇಲ್ಲಿ ಲೈವಲ್ಲಿ ಮಾತಾಡ್ತಿದ್ದೀನಿ. ನನ್ನ ಕೆಲಸ ಎಲ್ಲಿ ತನಕ ಈ ಭೂಮಿ ಮೇಲೆ ಇರುತ್ತೋ ಅಲ್ಲಿ ತನಕ ಮಾತ್ರ ನನ್ನ ಕೆಲಸ ಅಗತ್ಯವಾಗಿರುತ್ತೋ ಅಲ್ಲಿ ತನಕ ಮಾತ್ರ ನಾನು ಬದುಕಿರ್ತೇನೆ. ನನ್ನ ಕೆಲಸ ಮುಗಿದ ಮೇಲೆ ನಾನು ನಿರ್ಗಮಿಸ್ತೇನೆ, ಪ್ರಕೃತಿ ಒಳಗಡೆ ಲೀನ್ ಆಗ್ತೀನಿ. ನಾನು ಆಗ್ತೀವಿ, ವೀಕ್ಷಕರು ನೀವೆಲ್ಲ ಕೇಳ್ತಿದ್ರಲ್ಲ, ನೀವು ಆಗ್ತೀರ ಒಂದಿನ. ಆದರೆ ನಾವು ನಾಗರಿಕರಾಗಿ ಬದುಕಬೇಕು. ನನ್ನ ದೇಶ, ನನ್ನ ರಾಜ್ಯ, ನನ್ನ ನಾಡು, ನನ್ನ ನುಡಿ ಅನ್ನೋದಕ್ಕೋಸ್ಕರ ಬದುಕಬೇಕಾದ್ರೆ ನಾವು ನನ್ನದನ್ನು ನಾನು ಎಷ್ಟು ಇಷ್ಟಪಡ್ತೀನೋ ಅದಕ್ಕೆ ಬೇರೆಯವ್ರದ್ದನ್ನು ಅಷ್ಟೇ ಇಷ್ಟಪಡಬೇಕು. ದ್ವೇಷ ಮಾಡಬಾರ್ದು, ಅಸೂಯೆ ಮಾಡಬಾರ್ದು. ನಿಜವಾದ ದಮ್ಮ ಅಂದರೆ ಅದೇನೆ. ಬಲವಂತವಾಗಿ ಯಾವ ವ್ಯಕ್ತಿಯನ್ನು ಕೂಡ ನಾವು ಪರಿವರ್ತನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ಸಾಧ್ಯವಿಲ್ಲ. ಭಗವಾನ್ ಬುದ್ಧರು ಮತ್ತು ಮಹಾನ್ ಚೇತನಗಳು ಎಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ, ಇನ್ನೂ ಹಲವಾರು ಜನ, ಬಸವಣ್ಣ, ಎಲ್ಲ ಮಹಾನ್ ಪುರುಷರು ಕೂಡ ಅತ್ಯಂತ ಸುಗಂಧಭರಿತವಾಗಿರ್ತಕ್ಕಂಥ ಪರಿಮಳ ಅವರು. ಕುವೆಂಪು, ಆ ಕುವೆಂಪು ಅಂತ ಹೆಸರು ಕೇಳೋದೇ ಒಂಥರ ಇಂಪು ನಮಗೆ. ಅಂತೆಲ್ಲ ಗ್ರೇಟ್ ಪರ್ಸ್ನಾಲಿಟಿ ಇರ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವರು
ಆ ಜನ ತುಂಬ ಅಗಾಧವಾದ ಪರಿಮಳವನ್ನು ತಮ್ಮೊಳಗಡೆ ಇಟ್ಕೊಂಡಿದ್ರು. ಆ ಪರಿಮಳವನ್ನು ಇಟ್ಕೊಂಡಿದ್ದವರು ಅವರನ್ನು ನಾವು ಹೆಚ್ಚು ಪಸರಿಸಬೇಕಾದ್ರೆ ಆ ಒಂದು ಬಾಟಲನ್ನು ನಾವು ಕೊಂಡ್ಕೊಂಡು ನಾವು ಲೇಪನ ಮಾಡ್ಕೋಬೇಕು. ನಾವು ಲೇಪನ ಮಾಡ್ಕೊಂಡಾಗ ಮಾತ್ರ ಆ ಒಂದು ಪರಿಮಳ ಬೇರೆ ಎಲ್ಲ ಕಡೆಯೂ ಪಸರಿಸೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವು ವ್ಯಕ್ತಿಗಳು, ಎಲ್ಲ ಗ್ರೇಟ್ ಪರ್ಸ್ನಾಲಿಟಿಗಳು, ಮಹಾನ್ ಪುರುಷರುಗಳ ಪರಿಮಳವನ್ನು, ಸುಗಂಧಭರಿತವಾಗಿರ್ತಕ್ಕಂಥ ಗ್ರೇಟೆಸ್ಟ್ ಪರ್ಫ್ಯೂಮನ್ನು, ಸುಗಂಧಭರಿತವಾಗಿರ್ತಕ್ಕಂಥ ಪರಿಮಳವನ್ನು, ಬಾಟ್ಲ್ಗಳನ್ನು ಕೊಂಡ್ಕೊಂಡಿದ್ದಾರೆ. ಕೊಂಡ್ಕೊಂಡು ಏನು ಮಾಡಿದ್ದಾರೆ ಅವರು ಅಂತ ಹೇಳಿದ್ರೆ, ಆ ಬಾಟಲ್ನ ಕೆಲವರು ಮನೇಲೇ ಇಟ್ಬಿಟ್ಟು ಆ ಬಾಟಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾಯಿದ್ದಾರೆ. ಎಂಥ ಪರಿಮಳ ಇದೆ ಗೊತ್ತಾ ಭಗವಾನ್ ಬುದ್ಧರು ಅಂತ ಹೇಳಿದ್ರೆ, ಬಾಟ್ಲಲ್ಲಿ ಐತೆ. ಇವರ ಯಾರು ಪ್ರಚಾರ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ, ಅವನು ಹಾಕೊಂಡಿಲ್ಲ, ಅದನ್ನು ಲೇಪನ ಮಾಡ್ಕೊಂಡಿಲ್ಲ. ಅವನು ಬಾಟ್ಲನ್ನು ಮುಚ್ಚಳನೇ ಓಪನ್ ಮಾಡಿಲ್ಲ. ಅವರು ಬಾಟಲ್ನ ಮನೇಲಿ ಇಟ್ಬಿಟ್ಟು ಬಂದು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನಾನೊಂದು ಬಾಟ್ಲ್ ತಗೊಂಡಿದ್ದೀನಿ, ಎಂಥ ಬಾಟ್ಲ್ ತಗೊಂಡಿದ್ದೀನಿ ಗೊತ್ತಾ, ಎಂಥ ಪರಿಮಳ ಇದೆ ಗೊತ್ತಾ ಅದು ಅಂತ. ಆ ಬಾಟ್ಲ್ ಒಳಗಡೆ ಇರ್ತಕ್ಕಂಥ ಪರಿಮಳವನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದುರಂತ ಅಂದರೆ ಆ ಬಾಟ್ಲ್ ಮುಚ್ಚಳನೇ ಓಪನ್ ಮಾಡಿಲ್ಲ. ಇನ್ನು ಕೆಲವರು ಇದ್ದಾರೆ, ಕೆಲವರು ಮನೇಲಿ ಇಟ್ಬಿಟ್ಟು ಬಂದಿದ್ದಾರಲ್ಲ. ಇನ್ನು ಕೆಲವರು ಆ ಬಾಟ್ಲನ್ನ ಎಲ್ಲೆಲ್ಲಿ ಭಾಷಣ ಮಾಡೋಕ್ಕೆ ಹೋಗ್ತಾರಲ್ಲ, ಆ ಭಾಷಣ ಮಾಡುವಾಗ ಆ ಬಾಟ್ಲನ್ನ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದರೊಳಗಡೆ ಎಂಥ ಪರಿಮಳ ಇದೆ ಗೊತ್ತಾ, ನೀವೆಲ್ಲರೂ ಹಾಕಬೇಕು, ನೀವೆಲ್ಲ ಬಾಟ್ಲು ತಗೋಬೇಕು, ಕೊಂಡ್ಕೋಬೇಕು, ನೀವೆಲ್ಲ ಎಂಥ ಪರಿಮಳ ಇದೆ ಗೊತ್ತಾ ಅಂತ. ತುಂಬ ಗಂಟಾನುಗಟ್ಟಲೆ 2 ಗಂಟೆ 3 ಗಂಟೆ ಮಾತಾಡ್ತಾರೆ ಅವರು ಸಹ ಬಾಟ್ಲು ಮುಚ್ಚಳನೇ ಓಪನ್ ಮಾಡಿಲ್ಲ. ಕೆಲವರೆಲ್ಲ ಬಾಟ್ಲನ್ನ ಮನೇಲಿ ಇಟ್ಬಿಟ್ಟು ಬಂದು ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಬಾಟ್ಲನ್ನ ತೋರಿಸ್ಕೊಂಡು ಮುಚ್ಚಳ ಓಪನ್ ಮಾಡದೆ ಮಾತಾಡ್ತಾರೆ. ಇವರಿಬ್ಬರು ಮುಚ್ಚಳ ಓಪನ್ ಮಾಡಿಲ್ಲ. ಕೆಲವು ವ್ಯಕ್ತಿಗಳು ಮಾತ್ರ ಬಾಟಲನ್ನು ತಗೊಂಡು ಬಾಟ್ಲ್ ಮುಚ್ಚಳ ಓಪನ್ ಮಾಡಿ 2 ಹನಿ 3 ಹನಿನ ಲೇಪ್ಸ್ಕೊಂಡು ಬಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಮಾತಾಡೋಕ್ಕೂ ಮೊದಲೇ ಅವ್ರದ್ದು ಪರಿಮಳ ಇದೆಯಲ್ಲ, ಅದು ಘಮ ಘಮ ಅಂತ ಇಡೀ ಸಭಿಕರಿಗೆಲ್ಲ, ಇಲ್ಲಿ ಎಲ್ಲ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ರಿಗೂ ಆಲ್ರೆಡಿ ತಲುಪಿರುತ್ತೆ. ಆ ತಲುಪಿರುವಾಗ ಅವರು ಘಮ ಘಮ ಅಂತ ಇರುತ್ತೆ. ಅವರು 1 ಗಂಟೆ ಮಾತಾಡಲ್ಲ, ಬರೀ 10 ನಿಮಿಷ ಮಾತಾಡ್ತಾರೆ, 1/4 ಗಂಟೆ ಮಾತಾಡ್ತಾರೆ. ಆ ಕೇಳುಗರ ಆಧಾರದ ಮೇಲೆ ಒಂದು ಅರ್ಧ ಗಂಟೆ ಮಾತಾಡ್ತಾರೆ. ಈ ರೀತಿ ಇರೋದ್ರಿಂದ ನಾವು ಒಂದಷ್ಟು ನನ್ನ ಧರ್ಮ ಶ್ರೇಷ್ಠವಾದ ಧರ್ಮ ಅಂತ ಅನ್ನಿಸ್ಬೇಕಾದ್ರೆ, ಹೊರಗಡೆ ಇರ್ತಕ್ಕಂಥ ನನ್ನದಲ್ಲದ ಧರ್ಮವನ್ನು ನಾನು ಗೌರವಿಸಬೇಕು, ಪ್ರೀತಿಸಬೇಕು. ಆವಾಗ ಮಾತ್ರ ನನ್ನ ಧರ್ಮ ಶ್ರೇಷ್ಠವಾದ ಧರ್ಮ ಆಗೋಕ್ಕೆ ಸಾಧ್ಯ ಆಗುತ್ತೆ. ಜಗತ್ತಿನ ಎಲ್ಲ ದೇಶಗಳನ್ನ ನೋಡಿ, ಆ ದೇಶಗಳಲ್ಲಿರ್ತಕ್ಕಂಥ ಧರ್ಮಗಳನ್ನ ನೋಡಿ, ಬಲವಂತವಾಗಿ ಯಾರು ಧರ್ಮವನ್ನು ಕೊಡೋಕ್ಕೆ ಹೋಗಿದ್ದಾರೆ ಆ ದೇಶಗಳೆಲ್ಲ ಸರ್ವನಾಶ ಆಗಿದೆ. ಬಲವಂತವಾಗಿ ಯಾರಿಗೂ ಧರ್ಮ ಕೊಡೋಕ್ಕಾಗಲ್ಲ. ನಾವು ಬರ್ತು ಹುಟ್ಟಿನಿಂದಲೇ ನಾವು ಧರ್ಮವನ್ನು ಅನುಸರಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಧರ್ಮ ಅಲ್ಲ, ದಮ್ಮ. ಅದು ಭಗವಾನ್ ಬುದ್ಧರು ದಮ್ಮ ಅಂತ ಹೇಳ್ತಾರೆ. ದಮ್ಮ ಅಂದರೆ ನಥಿಂಗ್ ಬಟ್ ಟ್ರೂತ್ ಆ್ಯಂಡ್ ನೇಚರ್. ಬುದ್ಧಿಸಮ್ನ ಬೌದ್ಧ ಧರ್ಮದ 2 ಕಣ್ಣುಗಳು ಯಾವುದು ಅಂದರೆ ಸತ್ಯ ಮತ್ತು ಪ್ರಕೃತಿ. ಬೌದ್ಧ ಧರ್ಮದ 2 ಕಣ್ಣುಗಳು. ಯಾರಿಗೆ ಸತ್ಯ ಮತ್ತು ಪ್ರಕೃತಿ ಬೇಕೋ, ಅದು ಸವಿಬೇಕೋ, ಅವರು ಬೌದ್ಧ ಧರ್ಮದ ಕಡೆ ಬರ್ತಾರೆ. ಐನ್ಸ್ಟೀನ್ ಅಂತ ಗ್ರೇಟೆಸ್ಟ್ ವಿಜ್ಞಾನಿ, ನನಗೆ ಯಾವುದೇ ಧರ್ಮದ ಅವಶ್ಯಕತೆ ಇಲ್ಲ, ಒಂದು ವೇಳೆ ನನಗೆ ಧರ್ಮದ ಅವಶ್ಯಕತೆ ಅನಿವಾರ್ಯತೆ ಬೇಕು ಅಂದರೆ ನಾನು ಒಂದೇ ಒಂದು ಧರ್ಮವನ್ನು ಆಯ್ಕೆ ಮಾಡ್ಕೊಳ್ತೀನಿ, ಅದು ಬೌದ್ಧ ಧರ್ಮ ಅಂತ ಅವ್ರು ಹೇಳ್ತಾರೆ. ಬೌದ್ಧ ಧರ್ಮ ಯಾಕೆಂದರೆ ಸೈಂಟಿಫಿಕ್ ರಿಲಿಜನ್. ಅದು ವೈಜ್ಞಾನಿಕವಾಗಿ ಭಗವಾನ್ ಬುದ್ಧರು ಅಪಾರವಾದ ಎನ್ಲೈಟ್ಮೆಂಟ್ ಜ್ಞಾನವನ್ನು ಪಡ್ಕೊಂಡಂಥವರು. ಆ ಜ್ಞಾನವನ್ನು ಪಡ್ಕೊಂಡಂಥ ವ್ಯಕ್ತಿ ಅವರು ಏನು ಹೇಳ್ತಾರೆ ಅಂದರೆ 89 ಕೈಂಡ್ಸ್ ಆಫ್ ಮೈಂಡ್, 89 ರೀತಿಯ ಮನಸ್ಸಿನ ಜ್ಞಾನೋದಯ ಆಗಿರುತ್ತೆ ಅವ್ರಿಗೆ. ಎಲ್ಲವನ್ನ ತಿಳಿದಂಥ ವ್ಯಕ್ತಿ ಲಾಸ್ಟಲ್ಲಿ ಒಂದು ವರ್ಡ್ ಹೇಳ್ತಾರೆ, ನಾನು ಹೇಳ್ದೆ ಅಂತ ಮಾತ್ರಕ್ಕೆ ನನ್ನ ಮಾತುಗಳನ್ನ ನೀನು ಕೇಳಿಸ್ಕೋಬೇಡ. ನಿನ್ನ ಅನುಭವಕ್ಕೆ ಬರುವ ತನಕ ಯಾವುದನ್ನು ಸತ್ಯ ಅಂತ ಒಪ್ಪಿಕೊಳ್ಳಬೇಡ. ನಿನ್ನ ಅನುಭವಕ್ಕೆ ಬಂದಾಗ ನಿನ್ನ ಮೇಲೆ ನೀನು ಪ್ರಯೋಗ ಮಾಡಿಕೊಂಡು ಅದು ಸತ್ಯ ಅಂತ ಅನಿಸಿದ್ರೆ ಮಾತ್ರ ಒಪ್ಕೋ. ಅದನ್ನು ಇಲ್ಲ ಅಂತ ಹೇಳಿದ್ರೆ ಅದನ್ನು ಬಿಟ್ಬಿಡು ಅಂತ ಹೇಳ್ತಾರೆ. ಆದರೆ ಬೌದ್ಧ ಧರ್ಮದ ಕೆಲವರು ಬೌದ್ಧ ಧರ್ಮನ ಟಚ್ಚೇ ಮಾಡಿಲ್ಲ, ಆದರೆ ಟಚ್ ಮಾಡೋಕ್ಕೆ ಮೊದಲೇ ಅದೇ ಮುಚ್ಚಳ ತೆಗ್ದಿಲ್ಲ ಅಂತ ಹೇಳಿದ್ನಲ್ಲ, ಅವರೆಲ್ಲ ಕೆಲವರು ತಪ್ಪು ಈ ಒಂದು ಹೇಳಿಕೆಯನ್ನು ತಪ್ಪು ಗ್ರಹಿಕೆ ಮಾಡ್ಕೊಂಡಿರ್ತಾರೆ. ಬುದ್ಧ ಧರ್ಮದ ಫಸ್ಟ್ ಪೇಜ್ ಆಳೇನೆ ತೆಗೆದಿಲ್ಲ, ಲಾಸ್ಟ್ ವರ್ಡ್ ಹೇಳಿದಾರಲ್ಲ ಆ ವರ್ಡ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂತ ಎಕ್ಸ್ಪ್ಲೇನ್ ಮಾಡ್ತಾರೆ? ಬುದ್ಧರೇ ಹಂಗೆ ಹೇಳ್ಬಿಟ್ಟಿದ್ದಾರೆ ಅಂತ. ನಾವು ಏನು ಇನ್ನೂ ಹುಡ್ಕೋಕ್ಕೆ ಹೋಗಿಲ್ಲ, ಮಾಡೋಕ್ಕೆ ಹೋಗಿಲ್ಲ, ಪ್ರಯೋಗನೇ ಮಾಡೋಕ್ಕೆ ಹೋಗಿಲ್ಲ ನಾವು.
ಆದರೆ ಲಾಸ್ಟ್ ವರ್ಡ್ ಇದೆಯಲ್ಲ, ಆ ವರ್ಡನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿರ್ತಾರೆ. ಅದು ಅವನಿಗೆ ಅದು ಪರಿಪೂರ್ಣವಾದ ಎನರ್ಜಿ ಸಿಕ್ಕಿರಲ್ಲ ಅವನಿಗೆ. ಬುದ್ಧ ಧಮ್ಮ ಅಂತ ಹೇಳಿದ್ರೆ ಮನುಷ್ಯರ ಥರ ಪ್ರೀತಿಸುವಂಥ ಧರ್ಮ. ನನ್ನಂತೆ ಅವನು ಒಬ್ಬ ಮನುಷ್ಯ, ನಾನು ಜೀವಿಸೋ ಹಕ್ಕು ನನಗೆ ಹಕ್ಕಿದೆಯೋ ಹಾಗೆ ಅವನಿಗೂ ಕೂಡ ಜೀವಿಸೋ ಹಕ್ಕಿದೆ ಅವನಿಗೆ ಅಂತ ಮನಸ್ಸತ್ವ ಅಂತ ಹೇಳ್ತಾರೆ. ಮನಸ್ಸು ಸತ್ವಯುತವಾಗಿ. ಬೌದ್ಧ ಧಮ್ಮ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಮೈಂಡ್ ಆ್ಯಂಡ್ ಬಾಡಿ, ದೇಹ ಮತ್ತು ಮನಸ್ಸಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದೇ ಬೌದ್ಧ ಧಮ್ಮ. ಜಗತ್ತಿನ ಯಾವುದೇ ಧರ್ಮಗಳು ಈ ರೀತಿ ಎಕ್ಸ್ಪ್ಲೇನ್ ಮಾಡಲ್ಲ ದೇಹ ಮತ್ತು ಮನಸ್ಸು ಬಗ್ಗೆ. ಅದರಲ್ಲೂ ಎಸ್ಪೆಷಲಿ ಭಗವಾನ್ ಬುದ್ಧರು ಮನಸ್ಸೇ ಎಲ್ಲದರ ಮೂಲ, ಮನೋಪುಬ್ಬಂಗಮ ಧಮ್ಮ, ಮನೋಶ್ರೇಷ್ಠ ಮನೋಮಯ, ಮನಸಾಚೆ ಪದುಟ್ಟೇನ ಭಾಸತಿ ವಾ ಕರೋತಿ ವಾ ಅಂತ ಫಸ್ಟ್ ಗಾಥ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಮನಸ್ಸೇ ಎಲ್ಲದರ ಮೂಲ. ಮನಸ್ಸು ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಗಂಗಾ ಜಲ ಆಗಲಿ, ಸಗಣಿ ಆಗಲಿ, ಬೇರೆ ಯಾವುದನ್ನು ಕೂಡ ನಿಮ್ಮ ಮೈಂಡನ್ನು ಶುಚಿಗೊಳಿಸೋಕ್ಕೆ ಸಾಧ್ಯನೇ ಇಲ್ಲ. 80ನೇ ವರ್ಷದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೂ ಕೂಡ ನಾವು ಒಬ್ಬ ಮನುಷ್ಯರ ಥರ ನೋಡಲ್ಲ, ಪ್ರೀತಿಸಲ್ಲ, ಗೌರವಿಸಲ್ಲ ಅಂಥ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ದುರಂತನೇ ಸರಿಯದು. ಮನುಷ್ಯರ ಥರ ನೋಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ಧರ್ಮ ಹೇಗೆ ಶ್ರೇಷ್ಠ ಆಗುತ್ತೆ? ಒಬ್ಬ ಮನುಷ್ಯನನ್ನು ಮತ್ತೊಬ್ಬ ಮನುಷ್ಯ ಗೌರವಿಸಲಿಲ್ಲ ಅಂತ ಹೇಳಿದ್ರೆ ನಿನ್ನ ಧರ್ಮ ಹೇಗೆ ಶ್ರೇಷ್ಠ ಆಗುತ್ತೆ? ಭಾರತದ ಗಡಿಯನ್ನು ಬಿಟ್ಟು ಬೇರೆ ರಾಷ್ಟ್ರಗಳಿಗೆ ಹೆಂಗೋಗುತ್ತೆ ನಿನ್ನ ಧರ್ಮ? ನನ್ನ ಗಡಿ, ನನ್ನ ಊರು, ನನ್ನ ಊರಿನ ಸುತ್ತಮುತ್ತ, ನನ್ನ ತಾಲೂಕಿನ ಸುತ್ತಮುತ್ತ, ನನ್ನ ಜಿಲ್ಲೆಯ ಸುತ್ತಮುತ್ತ, ನನ್ನ ರಾಜ್ಯದ ಸುತ್ತಮುತ್ತ ಅಲ್ಲೇ ಒದ್ದಾಡ್ಕೊಂಡು ಕೊಳಚೆ ಚರಂಡಿ ಒಳಗಡೆ ಬಿದ್ದು ಕೆಲವು ಹೆಂಗೆ ಜೀವಿಗಳು ಸಾಯ್ತವೋ ಹಂಗೆ ನಾವು ಸಾಯ್ತೀವಿ ಒಂದಿನ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಈ ಭಾರತದಲ್ಲಿ ಹುಟ್ಟಿದಂಥ ಧಮ್ಮ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅಷ್ಟೊಂದು ಹೃದಯ ವೈಶಾಲ್ಯತೆ ಇರಬೇಕು ನಮಗೆ. ಪ್ರೀತಿ, ಕರುಣೆ, ಮೈತ್ರಿ ಎಲ್ಲ ಇದ್ದಾಗ ಮಾತ್ರ ಸಾಧ್ಯ. ನಾನು ಸೆಂಟನ್ನು ಹಾಕಂದರೆ ನಾನು ಒಬ್ಬನಿಗೆ ಮಾತ್ರ ಘಮ ಅಂತ ಬರಲ್ಲ, ಅದು ಸ್ಮೆಲ್ ಬರಲ್ಲ. ನನ್ನ ಸುತ್ತಮುತ್ತ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ರಿಗೂ ಘಮ ಅಂತ ಬರುತ್ತೆ. ಧಮ್ಮನೂ ಹಂಗೇನೆ. ನೀನು ಮುಟ್ಸ್ಕೊಬೇಡ, ನೀನು ದೂರ ಇರು ಅಂತ ಹೇಳಿದ್ರೆ ನಿನ್ನ ಧರ್ಮ ಹೆಂಗಪ್ಪ ಯಾವ ರೀತಿ ಪ್ರಚಾರ ಆಗೋಕ್ಕೆ ಸಾಧ್ಯ ಆಗುತ್ತೆ? ಒಬ್ಬನ ಮನುಷ್ಯರ ಥರ ನೋಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ಹೊಟ್ಟೆ ಒಳಗಡೆ ಏನಿದೆ, ನೀ ಏನೇನು ತಿಂತಿದ್ದೆ ಅದೆಲ್ಲ ಮಲ ಮೂತ್ರ ವಿಸರ್ಜನೆ ನಿನ್ನ ಬಾಡಿ ಒಳಗಡೆ ಕೂಡಿರೋದು. ನನ್ನ ಬಾಡಿ ಒಳಗಡೆನೂ ಅದೇ ಇರೋದು. ಸಕಲ ಜೀವರಾಶಿಗಳ ಬಾಡಿ ಒಳಗಡೆನೂ ಹಂಗೆ ಮಲಮೂತ್ರ ವಿಸರ್ಜನೆ ಇದೆ. ಅದರಲ್ಲೂ ಮನುಷ್ಯ ನಿನ್ನ ಒಳಗಡೆ ಏನಿದೆ, ನಮ್ಮೊಳಗಡೆ ಏನಿದೆ? ಜಾತಿ, ಭೇದ, ಲಿಂಗ, ಗಡಿ, ಪ್ರದೇಶ ಇವನ್ನೆಲ್ಲ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದೀವಿ. ಪ್ರಕೃತಿ ಒಳಗಡೆ ಎಲ್ಲ ಮರ ಗಿಡಗಳು, ಬಳ್ಳಿಗಳು, ಹೂ ಬಿಡ ಗಿಡಗಳು, ಮುಳ್ಳಿನ ಗಿಡಗಳು, ಸುಗಂಧ ಭರಿತವಾದ ಗಿಡಗಳು, ಎಲ್ಲ ರೀತಿಯ ಎಲ್ಲ ವರ್ಗದ ಸಸ್ಯ ಕೋಟಿಗಳಿದೆ. ಮನುಷ್ಯರು ಹಂಗೇನೇ ಇದ್ದಾರೆ. ಕೋಟಿ ದರೋಡೆಕೋರರು, ಕಳ್ಳರು, ಸುಳ್ಳರು, ಲಂಚಕೋರರು, ಭ್ರಷ್ಟಾಚಾರಿಗಳು, ಆನೆಸ್ಟ್ ಆಗಿರ್ತಕ್ಕಂಥವ್ರು, ತುಂಬ ನಿಷ್ಠೆ ಪ್ರಾಮಾಣಿಕತೆಯಿಂದ ಬದುಕ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ. ಯಾರ್ಯಾರು ತರಬೇತಿಯನ್ನು ಪಡೆದಿರ್ತಾರೋ, ಉತ್ತಮವಾದ ತರಬೇತಿಯನ್ನು ಪಡೆದಿರ್ತಾರೋ ಅವರು ಉತ್ತಮ ಸನ್ಮಾರ್ಗದಲ್ಲಿ ನಡೀತಾರೆ. ನಮಗೂ ಒಂದಿನ ಸಾವಿದೆ ಅಂತ ಗೊತ್ತಿರೋರು ಅವರು ಉತ್ತಮ ಸನ್ಮಾರ್ಗದಲ್ಲಿ ನಡೀತಾರೆ. ಯಾರಿಗೆ ಅದು ಗೊತ್ತಿಲ್ವೋ ಅದು ಪ್ರತಿ ಸೆಕೆಂಡ್ ಸಾಯ್ತಾನೆ ಇರ್ತಾರೆ. ಪ್ರತಿದಿನ ನಮ್ಮ ಎಲ್ಲರ ಅಕೌಂಟ್ಗೂ 86,400 ರೂಪಾಯಿ ಬರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. 86,400 ಏನು ಅಂತ ಹೇಳಿದ್ರೆ ದಿನದ 24 ಗಂಟೆಗೆ ಸೆಕೆಂಡ್ಸ್. ಆ 86,400 ರೂಪಾಯಿನ ನಾವು ದಿನದ 24 ಗಂಟೆಯಲ್ಲಿ ಯಾವುದಕ್ಕೆ ಖರ್ಚು ಮಾಡ್ತೀವೋ ಅದು ಬಡ್ಡಿ ಸಮೇತ ನಮಗೆ ವಾಪಸ್ ಬರುತ್ತೆ. ಸ್ಲೀಪಿಂಗ್ ಟೈಮ್ ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ವರ್ಕ್. ನಿದ್ರೆ ಮಾಡೋದು 50,000 ರೂಪಾಯಿದು ನಮ್ಮದು ಹಾಸಿಗೆ ತಗೊಂಡ್ರೆ ತಗೊಳ್ಳೋಕ್ಕೆ ನಮಗೆ ಶಕ್ತಿ ಇರುತ್ತೆ ಹೊರತು ನಿದ್ರೆ ತಗೊಳಕ್ಕಾಗಲ್ಲ. ಬೇರೆಯವ್ರಿಗೆ ಕೇಡು ಬಯಸಿ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿ, ಬೇರೆಯವ್ರದ್ದು ಅನಾಮಧೇಯ ದುಡ್ಡನ್ನು ಸಂಪಾದನೆ ಮಾಡಿ 50,000 ರೂಪಾಯಿದ್ದು ಹಾಸಿಗೆ ಮೇಲೆ ಹೋಗಿ ಮಲಗಿದ್ರೆ ನಿದ್ದೆ ಹೇಗೆ ಬರುತ್ತಪ್ಪ ನಿಮಗೆ? ನಿದ್ದೆ ಹೇಗೆ ಬರುತ್ತೆ? ನಿಮ್ಮ ಮನಸ್ಸು ಪ್ರಫುಲ್ಲತೆಯಿಂದ ಸಂತೋಷದಿಂದ ಇರೋದ ಹೊರತು ಯಾವುದು ಕೂಡ ಸಾಧ್ಯ ಆಗಲ್ಲ. ಬಂಧುಗಳೇ, ಇನ್ನಾದರೂ ನಾವು ಬದಲಾವಣೆ ಆಗೋಣ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿರುವಂಥ ಸಂದರ್ಭದಲ್ಲಿ ಮನುಷ್ಯರ ಥರ ನೋಡೋಣ. ನಿಮ್ಮೆಲ್ಲರ ಧರ್ಮಗಳು ನಿಮ್ಮ ಮನೆ ಒಳಗಡೆ ಇರಲಿ.
ನಿಮ್ಮೆಲ್ಲ ಧರ್ಮಗಳು ಶ್ರೇಷ್ಠ ಅಂತ ಅನ್ನಿಸ್ಕೋಬೇಕಾದ್ರೆ ನಿಮ್ಮದಲ್ಲದ ಧರ್ಮಗಳನ್ನು ಗೌರವಿಸೋಣ, ಪ್ರೀತಿಸೋಣ. ವಿ ಆರ್ ಆಲ್ ಇಂಡಿಯನ್ಸ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ. ನಮೋ ಬುದ್ಧಾಯ, ಜೈ ಭೀಮ್.